ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾ ಪದದ ಸಂಕಷ್ಟ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಚಾರಣೆಗೆ ಬನ್ನಿ ಅಂತ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. 2 ನೋಟಿಸ್ಗಳನ್ನು ಪಡೆಯಲಿಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. 3ನೇ ನೋಟಿಸನ್ನು ಹೋಗಿ ಮನೆಗೆ ಅಂಟಿಸಿ ಬಂದಿದ್ದರು ಅಲ್ಲಿನ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್. ಜೊತೆಗೆ ಸಿಟಿ ರವಿ ಊರಲಿಲ್ಲ, ಅವರು ಬರಾಧ್ಯಯನಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಕಡೆಗಿದ್ದಾರೆ. ಆದರೂ ಕೂಡ 11 ಗಂಟೆಗೆ ಬನ್ನಿ ಅಂತ ಅವ್ರಿಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಇವತ್ತು 3ನೇ ನೋಟಿಸನ್ನು ಕೂಡ ರವಿ ಅವರಿಗೆ ಕೊಡೋ ಸಾಧ್ಯತೆಗಳಿದೆ. 7 ದಿನ ಟೈಮ್ ಕೊಡಿ ಅಂತ ಕೇಳಿದರು ಸಿಟಿ ರವಿ. ಪತ್ರ ಬರೆದಿದ್ದರು ಪೊಲೀಸ್ ಇಲಾಖೆಗೆ. ಆದರೆ ಅವರ ಮನವಿಗೆ ಯಾವುದೇ ಉತ್ತರವನ್ನು ಪೊಲೀಸರು ಕೊಟ್ಟಿಲ್ಲ. ಹೀಗಾಗಿ ಇವತ್ತೇ ಹಾಜರಾಗಿ ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾ ಪದದ ಸಂಕಷ್ಟ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಚಾರಣೆಗೆ ಬನ್ನಿ ಅಂತ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. 2 ನೋಟಿಸ್ಗಳನ್ನು ಪಡೆಯಲಿಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. 3ನೇ ನೋಟಿಸನ್ನು ಹೋಗಿ ಮನೆಗೆ ಅಂಟಿಸಿ ಬಂದಿದ್ದರು ಅಲ್ಲಿನ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್. ಜೊತೆಗೆ ಸಿಟಿ ರವಿ ಊರಲಿಲ್ಲ, ಅವರು ಬರಾಧ್ಯಯನಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಕಡೆಗಿದ್ದಾರೆ. ಆದರೂ ಕೂಡ 11 ಗಂಟೆಗೆ ಬನ್ನಿ ಅಂತ ಅವ್ರಿಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಇವತ್ತು 3ನೇ ನೋಟಿಸನ್ನು ಕೂಡ ರವಿ ಅವರಿಗೆ ಕೊಡೋ ಸಾಧ್ಯತೆಗಳಿದೆ. 7 ದಿನ ಟೈಮ್ ಕೊಡಿ ಅಂತ ಕೇಳಿದರು ಸಿಟಿ ರವಿ. ಪತ್ರ ಬರೆದಿದ್ದರು ಪೊಲೀಸ್ ಇಲಾಖೆಗೆ. ಆದರೆ ಅವರ ಮನವಿಗೆ ಯಾವುದೇ ಉತ್ತರವನ್ನು ಪೊಲೀಸರು ಕೊಟ್ಟಿಲ್ಲ. ಹೀಗಾಗಿ ಇವತ್ತೇ ಹಾಜರಾಗಿ